ಇನ್ನು ಮುಂದೆ ರೇಷನ್ ಅನ್ನ ಪಡೆಯಲು ಸರ್ಕಾರ ಹೊಸ ರೂಲ್ಸ್ ಅನ್ನ ಬಿಡುಗಡೆ ಮಾಡಿದೆ. ಹೌದು, QR ಕೋಡ್ ಹೊಸ ವ್ಯವಸ್ಥೆ ಕಡ್ಡಾಯ ಮಾಡಿದೆ ರಾಜ್ಯ ಸರ್ಕಾರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ಟೈಮ್ಸ್ ಟಿವಿಗೆ ಸ್ವಾಗತ. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಇನ್ನು ಮುಂದೆ ಅಕ್ಕಿಯನ್ನ ಪಡೆಯಲು ಸರ್ಕಾರದಿಂದ ಹೊಸ ರೂಲ್ಸ್ ಒಂದನ್ನ ಬಿಡುಗಡೆ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ರೇಷನ್ ಅನ್ನ ಪಡೆಯಲು QR ಕೋಡ್ ಕಡ್ಡಾಯ ಮಾಡಿದೆ ರಾಜ್ಯ ಸರ್ಕಾರ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿಯಾಗಿ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ವೀಕ್ಷಕರೇ, ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಬಂಪರ್ ಗುಡ್ ನ್ಯೂಸ್ ಒಂದು ಇದೀಗ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ. ಹೌದು ವೀಕ್ಷಕರೇ, ಹಾಗಾಗಿ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಈ ಒಂದು ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಅದೇ ರೀತಿಯಾಗಿ ವೀಕ್ಷಕರೇ, ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಹೌದು, ಚಿನ್ನದ ಪ್ರಿಯರಿಗೆ ಇದೀಗ ಬಂಪರ್ ಬಿಗ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮತ್ತೆ ಬಂಗಾರದ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಹೌದು ವೀಕ್ಷಕರೇ, ವರ್ಷದ ಅಂತ್ಯದಲ್ಲಿ ಇದೀಗ ಬಂಗಾರದ ಬೆಲೆ ಮತ್ತೆ ಪಾತಾಳಕ್ಕೆ ಕುಸಿದಿದೆ. ಈ ಬಗ್ಗೆನೂ ಕೂಡ ಕಂಪ್ಲೀಟ್ ಆದ ಅಪ್ಡೇಟ್ ಅನ್ನ ಇದೀಗ ಕೊಡ್ತಾ ಹೋಗ್ತೀವಿ. ಹೌದು ವೀಕ್ಷಕರೇ, 18 ಕ್ಯಾರೆಟ್, 24 ಕ್ಯಾರೆಟ್, ಅದೇ ರೀತಿಯಾಗಿ 22 ಕ್ಯಾರೆಟ್ ನ ಚಿನ್ನದ ಬೆಲೆ ಇವತ್ತಿನ ದಿನದಂದು ಯಾವ ಮಟ್ಟಿಗೆ ಪಾತಾಳಕ್ಕೆ ಕುಸಿದಿದೆ, ಈ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ವೀಕ್ಷಕರೇ, ಇವತ್ತು ಮತ್ತೊಂದು ಶಾಕಿಂಗ್ ನ್ಯೂಸ್ ಒಂದು ಬಂದಿದೆ. ಹೌದು, ಗ್ರಾಹಕರ ಜೇಬಿಗೆ ಕತ್ತರಿ. ಹೌದು ವೀಕ್ಷಕರೇ, 15 ದಿನಗಳ ಹಿಂದೆ ಅಷ್ಟೇ ಕೆಜಿಗೆ 20 ರೂಪಾಯಿ ಸಿಗ್ತಿದ್ದ ಟೊಮೆಟೊ ದರ ಏಕಾಏಕಿ ಗಗನಕ್ಕೆ ಏರಿ ಟೊಮೆಟೊ ದರ ಸಖತ್ ದುಬಾರಿಯಾಗಿದೆ. ಹೌದು ವೀಕ್ಷಕರೇ, ಇದೀಗ ಟೊಮೆಟೊ ಬೆಲೆ ಗಗನಕ್ಕೇರಿ ಜನರಲ್ಲಿ ಕಳವಳವನ್ನ ಸೃಷ್ಟಿ ಮಾಡಿದೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಎಲ್ಲಾ ಸುದ್ದಿಗಳ ಬಗ್ಗೆ ಡೀಟೇಲ್ ಮಾಹಿತಿಯನ್ನ ಇದೀಗ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇವತ್ತಿನ ಮೊದಲನೇ ಮಾಹಿತಿಯೊಂದನ್ನ ತಡ ಮಾಡದೇನೆ ಶುರು ಮಾಡೋಣ. ಹೌದು, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ಅಕ್ಕಿಯ ಬದಲು ಇಂದಿರಾ ಕಿಟ್ ಅನ್ನ ಪೂರೈಕೆ ಮಾಡುವಲ್ಲಿ ಮಹತ್ವವಾದ ಹೆಜ್ಜೆಯೊಂದನ್ನ ಇಟ್ಟಿದೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತಿರುವ 10 ಕೆಜಿ ಅಕ್ಕಿಯ ಬದಲಾಗಿ ಇನ್ನು ಮುಂದೆ 5 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡಲಾಗುತ್ತದೆ. ಹೌದು ವೀಕ್ಷಕರೇ, ಇನ್ನು ಬಾಕಿ ಇರುವ 5 ಕೆಜಿ ಹೆಚ್ಚುವರಿ ಅಕ್ಕಿಯ ಬದಲಾಗಿ ಇನ್ನು ಮುಂದೆ ಪೌಷ್ಟಿಕಾಂಶಯುಕ್ತ ಇಂದಿರಾ ಆಹಾರ ಕಿಟ್ ಅನ್ನ ಪೂರೈಕೆ ಮಾಡಲು ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಪಡಿತರ ಚೀಟಿದಾರರಿಗೆ ಈ ಕಿಟ್ ಅನ್ನ ತಲುಪಿಸಲು ನ್ಯಾಯಬೆಲೆ ಅಂಗಡಿಗಳಲ್ಲಿ QR ಕೋಡ್ ಸ್ಕ್ಯಾನಿಂಗ್ ನ ವ್ಯವಸ್ಥೆಯನ್ನ ಕಡ್ಡಾಯಗೊಳಿಸಿದೆ. ಹೌದು ವೀಕ್ಷಕರೇ, ಇನ್ನು ಮುಂದೆ QR ಕೋಡ್ ಇಲ್ಲದೇ ಯಾವುದೇ ರೀತಿಯಾದ ರೇಷನ್ ಅನ್ನ ಪೂರೈಕೆ ಮಾಡಲು ಸಾಧ್ಯವಾಗೋದಿಲ್ಲ ಅಂತ ಇದೀಗ ರಾಜ್ಯ ಸರ್ಕಾರ ಕಟ್ಟುನಿಟ್ಟಾದ ಆದೇಶವೊಂದನ್ನ ಹೊರಡಿಸಿದೆ. ಯೋಜನೆಯ ಅತ್ಯಂತ ಪ್ರಮುಖ ಅಂಶವೆಂದರೆ ತಂತ್ರಜ್ಞಾನದ ಅಳವಡಿಕೆ. ಹೌದು ವೀಕ್ಷಕರೇ, ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು QR ಕೋಡ್ ಸ್ಕ್ಯಾನ್ ಮಾಡುವ ತಂತ್ರಾಂಶವನ್ನ ಅಳವಡಿಕೆ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾದ ಆದೇಶವನ್ನ ನೀಡಿದ್ದಾರೆ. ಪಡಿತರ ಚೀಟಿದಾರರ ಕಾರ್ಡ್ ಸ್ಕ್ಯಾನ್ ಆದ ಬಳಿಕವಷ್ಟೇ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುವುದು ಎನ್ನುವ ಅಧಿಕೃತ ಮಾಹಿತಿ ಇದೀಗ ಲಭ್ಯವಾಗಿದೆ. ಇದರಿಂದಾಗಿ ನಕಲಿ ಫಲಾನುಭವಿಗಳಿಗೆ ಕಡಿವಾಣ ಬೀಳಲಿದೆ ಎಂದು ಅಧಿಕಾರಿಗಳು ಈ ರೀತಿಯಾದ ಕಠಿಣವಾದ ಕ್ರಮವನ್ನ ಕೈಗೊಂಡಿದ್ದಾರೆ ಎನ್ನುವ ಅಧಿಕೃತ ಮಾಹಿತಿ ಕೂಡ ಇದೀಗ ನಮಗೆ ಲಭ್ಯವಾಗಿದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಒಂದು ಇಂದಿರಾ ಆಹಾರ ಕಿಟ್ ನಲ್ಲಿ ಏನೆಲ್ಲ ಸಿಗಲಿದೆ ಅಂತ ನೋಡೋಣ. ಹೌದು ವೀಕ್ಷಕರೇ, ಕುಟುಂಬದ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಈ ಒಂದು ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತಿದ್ದು, ಇದರಲ್ಲಿ ಪ್ರಮುಖವಾಗಿ ಅಕ್ಕಿ ಸೇರಿದಂತೆ ಇನ್ನೂ 4 ವಸ್ತುಗಳನ್ನ ನೀಡಲಾಗ್ತಾ ಇದೆ. ಹೌದು ವೀಕ್ಷಕರೇ, ಈ ಒಂದು ಇಂದಿರಾ ಆಹಾರ ಕಿಟ್ ನಲ್ಲಿ ಪೌಷ್ಟಿಕಾಂಶಯುಕ್ತ ತೊಗರಿ ಬೇಳೆ ಸೇರಿದಂತೆ ಸೂರ್ಯಕಾಂತಿ ಎಣ್ಣೆ,
ಸಕ್ಕರೆ ಮತ್ತು ಉಪ್ಪನ್ನ ವಿತರಣೆ ಮಾಡಲಾಗ್ತಾ ಇದೆ ಅಂತ ಮಾಹಿತಿ ಇದೀಗ ಲಭ್ಯವಾಗಿದೆ. ಹೌದು ವೀಕ್ಷಕರೇ, ಅದೇ ರೀತಿಯಾಗಿ ಕಿಟ್ನಲ್ಲಿ ಸಿಗಲಿರುವ ಆಹಾರ ಪದಾರ್ಥಗಳ ಗುಣಮಟ್ಟದಲ್ಲಿ ಯಾವುದೇ ರೀತಿಯಾದ ರಾಜಿ ಇಲ್ಲ ಎಂದು ಸಿಎಂ ಖಡಕ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರೇ, ಈ ಒಂದು ಕಿಟ್ ಯಾವಾಗ ಜನಸಾಮಾನ್ಯರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ, ಹೌದು, ಸರಬರಾಜು ಫುಡ್ ಕಿಟ್ಗಳನ್ನ ನಿಗಮದ ಗೋದಾಮುಗಳ ಮೂಲಕ ಪ್ರತಿ ತಿಂಗಳ 10ನೇ ತಾರೀಕಿನ ಒಳಗಾಗಿ ನ್ಯಾಯಬೆಲೆ ಅಂಗಡಿಗಳಿಗೆ ತಲುಪಿಸುವ ಗಡುವನ್ನ ವಿಧಿಸಲಾಗಿದೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ವೀಕ್ಷಕರೇ, ನೀವು ಈ ಒಂದು ವಿಡಿಯೋನ ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತ ಕೂಡ ನಮಗೆ ತಪ್ಪದೇ ಕಮೆಂಟ್ ನ ಮುಖಾಂತರ ತಿಳಿಸಿ. ಅದೇ ರೀತಿಯಾಗಿ ಮಾಹಿತಿ ಏನಾದ್ರೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರು ಯಾರಾದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಇನ್ನೂ ಎಷ್ಟು ಕಂತಿನ ಹಣ ಬರೋದು ಬಾಕಿ ಇದೆ ಅಂತ ಕೂಡ ನಮಗೆ ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆಂದರೆ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿಯರಿಗಾಗಿ ಬರ್ತಾ ಇದೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ವೀಕ್ಷಕರೇ. ಈಗಾಗಲೇ ಸರ್ಕಾರ ಗೃಹಲಕ್ಷ್ಮಿಯರ ಹಣ ಆಗಸ್ಟ್ ತಿಂಗಳ ಕಂತಿನವರೆಗೂ ಕ್ಲಿಯರ್ ಆಗಿ ಹಾಕಿದೆ. ಹೌದು ವೀಕ್ಷಕರೇ, ಇನ್ನು ಮುಂದೆ ಕೇವಲ ಸೆಪ್ಟೆಂಬರ್ ಅಕ್ಟೋಬರ್ ಇಂದ ಹಣವನ್ನ ಹಾಕೋದು ಬಾಕಿ ಇದೆ. ಅದೇ ರೀತಿಯಾಗಿ ನಿಮ್ಮ ಖಾತೆಗೆ ಇನ್ನೂ ಹಣ ತಲುಪಿಲ್ಲ ಅಂತಾದಲ್ಲಿ ಕೂಡಲೇ ನಮಗೆ ತಕ್ಷಣವೇ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ನಿಮಗೆ ಎಷ್ಟು ಕಂತಿನ ಹಣ ಬರೋದು ಬಾಕಿ ಇದೆ ಅಂತ ಕೂಡ ನಮಗೆ ತಪ್ಪದೇ ತಿಳಿಸಿ. ಹೌದು ವೀಕ್ಷಕರೇ, ತಾಂತ್ರಿಕ ದೋಷದಿಂದ ತಡವಾಗಿರುವ ಹಣ ಕೂಡ ಇದೀಗ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಆಗ್ತಾ ಇದೆ. ನಿಮ್ಮ ಖಾತೆಗೆ ಇನ್ನೂ ಹಣ ಜಮೆ ಆಗಿಲ್ಲ ಅಂದ್ರೆ ನೀವು ಒಂದು ಬಾರಿ ತಪ್ಪದೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅಂತ ತಪ್ಪದೆ ಚೆಕ್ ಮಾಡಬೇಕಾಗುತ್ತೆ. ಹೌದು ವೀಕ್ಷಕರೇ, ಯಾಕೆಂದರೆ ಇದೀಗ ರಾಜ್ಯ ಸರ್ಕಾರ ಐಟಿ ಮತ್ತು GST ರಿಟರ್ನ್ಸ್ ಪೇಯಿ ಅಂತ ತೋರಿಸುವ ಎಲ್ಲಾ ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗ್ತಾ ಇದೆ. ಹಾಗಾಗಿ ನೀವು ತಪ್ಪದೆ ನಿಮ್ಮ ಹೆಸರು ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲೋ ಅಂತ ತಪ್ಪದೆ ಚೆಕ್ ಮಾಡಿ. ಅದೇ ರೀತಿಯಾಗಿ ವೀಕ್ಷಕರೇ, ಇನ್ನು ಗೃಹಲಕ್ಷ್ಮಿಯರ ಬಾಕಿ ಇರುವ ಕಂತಿನ ಹಣ ಅತಿ ಶೀಘ್ರವೇ ಗೃಹಲಕ್ಷ್ಮಿಯರ ಖಾತೆಗೆ ಜಮೆ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ನಿಮಗೆ ಕೊನೆಯ ಬಾರಿ ಯಾವ ಕಂತಿನ ಹಣ ಬಂದಿದೆ ಅಂತ ಕೂಡ ನಮಗೆ ತಪ್ಪದೆ ಕಮೆಂಟ್ ನ ಮುಖಾಂತರ ತಿಳಿಸಿ. ಅದೇ ರೀತಿಯಾಗಿ ವೀಕ್ಷಕರೇ, ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ತಪ್ಪದೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಮಾಹಿತಿ ಏನಾದ್ರೂ ಇಷ್ಟವಾಗಿದ್ದಲ್ಲಿ ತಪ್ಪದೆ ಸೂಪರ್ ಅಂತ ಕಾಮೆಂಟ್ ಕೂಡ ಮಾಡಿ. ಚಿನ್ನದ ಪ್ರಿಯರಿಗೆ ಬಿಗ್ ಗುಡ್ ನ್ಯೂಸ್, ಮತ್ತೆ ಪಾತಾಳಕ್ಕೆ ಕುಸಿದಿದೆ ಬಂಗಾರದ ಬೆಲೆ. ಹೌದು ವೀಕ್ಷಕರೇ, ವರ್ಷದ ಅಂತ್ಯ ಡಿಸೆಂಬರ್ ತಿಂಗಳು ಇದೀಗ ಮತ್ತೆ ಬಂಗಾರದ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಕಳೆದ ಕೆಲವು ತಿಂಗಳಿನಿಂದ ದಾಖಲೆಯ ಪ್ರಮಾಣವನ್ನ ಏರಿದ ಚಿನ್ನದ ಬೆಲೆ ಇದೀಗ ವಿಶೇಷವೆಂದಂತೆ ಇಳಿಕೆಯ ಪ್ರಮಾಣಕ್ಕೆ ತಲುಪಿದೆ. ಹಾಗಾದರೆ ವೀಕ್ಷಕರೇ, ಭಾರತದ ಚಿನ್ನದ ಮಾರುಕಟ್ಟೆಯಲ್ಲಿ ಇವತ್ತು 24 ಕ್ಯಾರೆಟ್, 22 ಕ್ಯಾರೆಟ್, ಅದೇ ರೀತಿಯಾಗಿ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟರ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಇದೀಗ ನೋಡ್ತಾ ಹೋಗೋಣ ಬನ್ನಿ. ಹೌದು ವೀಕ್ಷಕರೇ, ಇವತ್ತು ಭಾರತದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ, ಹೌದು ಶುದ್ಧ 24 ಕ್ಯಾರೆಟ್ ನ ಚಿನ್ನದ ಬೆಲೆ ಪ್ರತಿ 10 ಗ್ರಾಮಿಗೆ ಇವತ್ತು 1,30,200 ರೂಪಾಯಿ ಆಗಿದ್ದು, ನಿನ್ನೆ 1,30,480 ರೂಪಾಯಿ ಇತ್ತು. ಅದೇ ರೀತಿಯಾಗಿ ವೀಕ್ಷಕರೇ, 22 ಕ್ಯಾರೆಟ್ ನ ಚಿನ್ನದ ಬೆಲೆ ಇವತ್ತು ಭಾರತದ ಮಾರುಕಟ್ಟೆಯಲ್ಲಿ ಪ್ರತಿ 10 ಗ್ರಾಮಿಗೆ ನೋಡೋದಾದ್ರೆ ಇವತ್ತು 1,19,350 ರೂಪಾಯಿ ಆಗಿದ್ದು, ನಿನ್ನೆ 1,19,600 ರೂಪಾಯಿ ಇತ್ತು. ಅದೇ ರೀತಿಯಾಗಿ ವೀಕ್ಷಕರೇ, 18 ಕ್ಯಾರೆಟ್ ಚಿನ್ನದ ಬೆಲೆಯನ್ನ ನೋಡೋದಾದ್ರೆ, ಹೌದು, ಭಾರತದಲ್ಲಿ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ 10 ಗ್ರಾಮಿಗೆ 97,650 ರೂಪಾಯಿ ಆಗಿದ್ದು, ನಿನ್ನೆ 97,860 ರೂಪಾಯಿ ಆಗಿತ್ತು. 15 ದಿನಗಳ ಹಿಂದೆ ಅಷ್ಟೇ ಕೆಜಿಗೆ 20 ರೂಪಾಯಿ ಸಿಗುತ್ತಿದ್ದ ಟೊಮೆಟೊ ದರ ಏಕಾಏಕಿ ಭರ್ಜರಿ ಏರಿಕೆಯನ್ನ ಕಂಡಿದೆ. ಹೌದು ವೀಕ್ಷಕರೇ, ಟೊಮೆಟೊ ದರ ಸಖತ್ ದುಬಾರಿಯಾಗಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಿದೆ. ಇದಕ್ಕೆ ಕಾರಣವೊಂದನ್ನ ನೋಡ್ತಾ ಹೋಗೋದಾದ್ರೆ ಬನ್ನಿ ವೀಕ್ಷಕರೇ. ಟೊಮೆಟೊ ಬಿತ್ತನೆಯ ಅವಧಿಯಲ್ಲಿ ಸುರಿದ ಭಾರಿ ಮಳೆಯಿಂದಾಗಿ ಗಿಡಗಳ ನಾಶವಾಗಿ ಇಳುವರಿ ಕುಸಿತವಾದ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆಗೆ ಬೇಕಾಗಿದ್ದಷ್ಟು ಟೊಮೆಟೊ ಪೂರೈಕೆ ಸಾಧ್ಯವಾಗುತ್ತಿಲ್ಲ. ಹೌದು ವೀಕ್ಷಕರೇ, ಸಾಂಬಾರ್, ರಸಂ, ಚಟ್ನಿ ಸಹಿತ ಮಸಾಲೆಯುಕ್ತ ಪದಾರ್ಥಗಳ ತಯಾರಿಕೆಗೆ ಟೊಮೆಟೊ ಹೆಚ್ಚಾಗಿ ಬಳಸಲಾಗುತ್ತದೆ.
ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಗ್ರೇವಿ ತಯಾರಿಕೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಗತ್ಯವಿರುವ ಪ್ರತಿನಿತ್ಯದ ತಿಂಡಿ ತಿನಿಸುಗಳಲ್ಲಿ ಕಡ್ಡಾಯವಾಗಿ ಬಳಸಲಾಗುತ್ತಿದೆ. ಆದರೆ ಇದೀಗ 3 ಪಟ್ಟು ಹೆಚ್ಚಾಗಿರುವ ಟೊಮೆಟೊ ದರದಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಪೆಟ್ಟು ಬೀಳುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಹೌದು ವೀಕ್ಷಕರೇ, ಅದಷ್ಟೇ ಅಲ್ಲದೆ ಮನೆ ಬಳಕೆಗೂ ಕೂಡ ಟೊಮೆಟೊ ಪ್ರತಿನಿತ್ಯದ ಬಳಕೆಗೆ ಕಡ್ಡಾಯವಾಗಿ ಬೇಕೇ ಬೇಕು. ಆದರೆ ಇದೀಗ ಏಕಾಏಕಿ ಹೆಚ್ಚಾಗಿರುವ ಟೊಮೆಟೊ ದರದಿಂದ ಜನರಲ್ಲಿ ಕಳವಳ ಸೃಷ್ಟಿಸಿದೆ. ಟೊಮೆಟೊ ಇಲ್ಲದೇನೆ ಅಡುಗೆ ಮಾಡಲು ಸಾಧ್ಯವಿಲ್ಲ. ಹೌದು ವೀಕ್ಷಕರೇ, ಹೆಚ್ಚಿನ ಅಡುಗೆಗಳಲ್ಲಿ ಟೊಮೆಟೊವನ್ನ ದಿನನಿತ್ಯ ಧಾರಾಳವಾಗಿ ಬಳಸಲಾಗುತ್ತದೆ. ಆದರೆ ಇದೀಗ ಏಕಾಏಕಿ ಹೆಚ್ಚಾಗಿರುವ ಟೊಮೆಟೊ ದರದಿಂದ ಜನರು ಚಿಂತಾಗ್ರಸ್ತರಾಗುವ ಪರಿಸ್ಥಿತಿ ಇದೀಗ ಸೃಷ್ಟಿಯಾಗಿದೆ. ಹೌದು, ಹಾಗಾದರೆ ವೀಕ್ಷಕರೇ, ನಿಮ್ಮ ಊರಿನಲ್ಲಿ ಇವತ್ತು ಟೊಮೆಟೊ ದರ ಎಷ್ಟಿದೆ ಅಂತ ಕೂಡ ನಮಗೆ ತಪ್ಪದೆ ಕಾಮೆಂಟ್ ನ ಮುಖಾಂತರ ತಿಳಿಸಿ. ಹಾಗೇನೆ ವಿಡಿಯೋ ಏನಾದರೂ ಇಷ್ಟವಾಗಿದ್ದಲ್ಲಿ ಹೆಚ್ಚು ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ. ಅದೇ ರೀತಿಯಾಗಿ ಕಾಮೆಂಟ್ ನ ಕೂಡ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ವೀಕ್ಷಕರೇ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀವಿ. ಧನ್ಯವಾದಗಳು.